ಎಸ್ ವೀಕ್ಷಕರೇ, ಶ್ರೀನಿವಾಸ್ ದಾಸ್ ಕರೇಪ ಅಭ್ಯರ್ಥಿ. ಆದ್ರೆ ಎಲ್ಲರೂ ಕೂಡ ಪಕ್ಷದ ಗೆಲುವಿಗಾಗಿ ಒಟ್ಟಾರೆ ದುಡಿತಾ ಇದ್ದಾರೆ. ದಾವಣಗೆರೆ ಭಾಗದ ಹಿರಿಯ ಬಿಜೆಪಿ ಮುಖಂಡ ಲೋಕಿಕೆರೆ ನಾಗರಾಜ್ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಹೇಗಿದೆ ಈ ಸಲ ಬದಲಾವಣೆ ಆಗುತ್ತೆ? 100% ಈ ಸಲ ದಾವಣಗೆರೆ ದಕ್ಷಿಣದಲ್ಲಿ ಬದಲಾವಣೆ ಎದ್ದು ಕಾಣ್ತಾ ಇದೆ. ಇವತ್ತು ಮತದಾರರಲ್ಲಿ ಆ ಒಂದು ಖುಷಿ ಮತ್ತೆ ಏನು ಸಂತೋಷ ಇದೆಯಲ್ಲ, ಈ ಸಲ 100% ಬದಲಾವಣೆ ಬಂದೇ ಬರುತ್ತೆ. ಇಷ್ಟು ವರ್ಷ ಆಗದ್ದು ಈ ಬಾರಿ ಆಗುತ್ತೆ ಅನ್ನೋದಕ್ಕೆ ಏನ್ ಕಾರಣ ಸರ್? ಇವತ್ತು ಜನಗಳಲ್ಲಿ ಕಾಣ್ತಕ್ಕಂಥ ವಿಶ್ವಾಸ, ಮತದಾರರಲ್ಲಿ ಇರ್ತಕ್ಕಂಥ ಉತ್ಸಾಹ, ಅದೆಲ್ಲ ನೋಡಿದ್ರೆ 100% ಬದಲಾವಣೆ ಅದೇ ಆಗುತ್ತೆ. ಒಂದ್ ಕಡೆ ಏನ್ ಇಲ್ಲಿ ಕುಟುಂಬ ರಾಜಕಾರಣ ಇದೆ ಕಾಂಗ್ರೆಸ್ ಇಂದ, ಆ ಈ ಕುಟುಂಬದ ವಿರುದ್ಧ ಇರ್ತಕ್ಕಂಥ ಅಲೆ ಇರ್ಬೋದು, ಏನು ರಾಜ್ಯ ಸರ್ಕಾರದ ಲೋಪದೋಷಗಳು ಇರ್ಬೋದು, ಅದ್ರ ವಿರುದ್ಧ ಇರ್ತಕ್ಕಂಥ ಅಲೆ ಇರ್ಬೋದು, ಇವತ್ತು ನಮಗೆ 100% ಅದು ನಮಗೆ ಒಳ್ಳೇದಾಗುತ್ತೆ. ಹಾಗಾಗಿ ನಮ್ಮ ಅಭ್ಯರ್ಥಿ 100% ಗೆದ್ದೇ ಗೆಲ್ತಾರೆ ಸರ್. ಸಾಕಷ್ಟು ವ್ಯತ್ಯಾಸಗಳಿತ್ತು, ಸಾಕಷ್ಟು ಆಕಾಂಕ್ಷಿಗಳಿದ್ರು, ಆದ್ರೆ ಎಲ್ಲರೂ ಕೂಡ ಒಟ್ಟಾಗಿ ನಿಂತಿದ್ದೀರಾ. ಯಾಕಂದ್ರೆ ನಾನು ಕೂಡ ಪ್ರತಿಯೊಂದು ಸಮಾವೇಶ, ಸಭೆ, ಸಮಾರಂಭ, ಸಣ್ಣ ಸಣ್ಣ ಮೀಟಿಂಗ್ ನೋಡ್ತಾ ಇದ್ರೆ ಎಲ್ಲರೂ ಒಗ್ಗಟ್ಟು ತೋರಿಸ್ತಾ ಇದ್ದೀರಾ. ಈ ಒಗ್ಗಟ್ಟಿಗೆ ಶಕ್ತಿಗೆ ಗೆಲುವು ಸಿಗುತ್ತೆ ಅಂತೀರಾ? 100% ನಮ್ಮಲ್ಲಿ ವ್ಯತ್ಯಾಸಗಳು ಇದ್ವು, ಯಾವುದೇ ಗುಂಪುಗಳು ಇರ್ಲಿಲ್ಲ. ವ್ಯತ್ಯಾಸಗಳಿದ್ವಿ, ಅದು ಏನೆಲ್ಲ ಭಾರತೀಯ ಜನತಾ ಪಾರ್ಟಿ ಒಳಗಡೆನೆ ಇದ್ದು, ಬೇರೆ ಎಲ್ಲಿ ಹೊರಗಡೆ ಇರ್ಲಿಲ್ಲ. ಹಾಗಾಗಿ ಚುನಾವಣೆ ಅಂತ ಬಂದಾಗ ನಾವೆಲ್ಲರೂ ಒಂದೇನೆ. ಯಾರಿಗೆ ಟಿಕೆಟ್ ಕೊಟ್ರು ನಾವು ಕೆಲಸ ಮಾಡ್ತೀವಿ ಅನ್ನೋದನ್ನ ಮೊದ್ಲಿಂದಾನು ಹೇಳ್ತಾ ಇದ್ವಿ. ಅದೇ ತರ ನಮ್ಮೆಲ್ಲ ಅಭ್ಯರ್ಥಿಗಳು ಯಾರು ಆಕಾಂಕ್ಷಿಗಳಿದ್ರು ಆ ತರ ನಡ್ಕೊಳ್ತಾ ಇದಾರೆ. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲೇನೆ ಅಲ್ಪಸಂಖ್ಯಾತರು ಈ ಸಲ ಬಿಜೆಪಿ ಕಡೆ ಕೆಲವರು ತಿರುಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. 100% ಈ ಸಲ ಅಲ್ಪಸಂಖ್ಯಾತರು ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಭ್ರಮ ನಿರಸನಗೊಂಡಿದ್ದಾರೆ. ಅವ್ರನ್ನೆಲ್ಲ ಒಂದ್ ಕಡೆ ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸ್ಕೊಳ್ತಾ ಇರೋದು ಅವ್ರ ಗಮನಕ್ಕೆ ಬಂದಿದೆ. ಹಾಗಾಗಿ ಈ ಸಲ ಅಲ್ಪಸಂಖ್ಯಾತ ಬಂಧುಗಳು 100% ಭಾರತೀಯ ಜನತಾ ಪಾರ್ಟಿ ಕಡೆ ವಾಲಿದ್ದಾರೆ. 100% ಜನತಾ ಪಾರ್ಟಿಗೆ ವೋಟ್ ಹಾಕ್ತಾರೆ. ಥ್ಯಾಂಕ್ ಯು ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.